ಚೆಂಡು ಹೂವಿನ ಕೃಷಿಯಲ್ಲಿ ಪ್ರಾರಂಭದಲ್ಲಿ ಬೇರುಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವುದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಬೇರುಗಳ ಸಂಖ್ಯೆ ವ್ಯವಸ್ಥಿತವಾಗಿ ಡೆವಲಪ್ ಆದಮೇಲೆ ಚೆಂಡು ಹೂವಿನ ಕೃಷಿಯಲ್ಲಿ ಗ್ರೋತ್ ಅನ್ನ ಕಾಣಬಹುದು. ಅದರ ಸಲುವಾಗಿ ತಾವು ಚೆಂಡು ಹೂವಿನ ಕೃಷಿಯಲ್ಲಿ ಮೊದಲು ಬೇರುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ತಾವು ಬೇರುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಮೈಕೋರೈಜಾ ಈ ಬಯೋ ಫರ್ಟಿಲೈಸರ್ ಅನ್ನ ಬಳಸಬೇಕು. ಇದರಿಂದ ತುಂಬಾನೇ ಚೆನ್ನಾಗಿ ಚೆಂಡು ಹೂವಿನ ಕೃಷಿಯಲ್ಲಿ ಬೇರುಗಳ ಸಂಖ್ಯೆ ಹೆಚ್ಚಾಗತ್ತೆ. ಇದು ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಆಗಿದೆ. ಇದರಿಂದ ಯಾವುದೇ ತರಹದ ನಮ್ಮ ಚೆಂಡು ಹೂವಿನ ಕೃಷಿಯ ಮೇಲೆ ಅಥವಾ ನಮ್ಮ ಮಣ್ಣಿನಲ್ಲಿ ಯಾವುದೇ ತರಹದ ಸೈಡ್ ಇಫೆಕ್ಟ್ ಆಗುವುದಿಲ್ಲ. ಅದರ ಜೊತೆಗೆ ತುಂಬಾನೇ ಚೆನ್ನಾಗಿ ಚೆಂಡು ಹೂವಿನ ಕೃಷಿಯಲ್ಲಿ ಬೇರುಗಳ ಬೆಳವಣಿಗೆ ಆಗತ್ತೆ. ಒಂದು ಸಲ ಬೇರುಗಳ ಬೆಳವಣಿಗೆ ಚೆನ್ನಾಗಿ ಆದಲ್ಲಿ ಚೆಂಡು ಹೂವಿನ ಕೃಷಿಯಲ್ಲಿ ಗ್ರೋತು ಚೆನ್ನಾಗಿ ಆಗತ್ತೆ. ಅದರ ಸಲುವಾಗಿ ತಾವು ಚೆಂಡು ಹೂವಿನ ಕೃಷಿಯಲ್ಲಿ ಈ ಮೈಕೋರೈಜಾ ಬಯೋ ಫರ್ಟಿಲೈಸರ್ ಅನ್ನ ಯೂಸ್ ಮಾಡಿ. ಇದರಿಂದ ತುಂಬಾನೇ ಚೆನ್ನಾಗಿ ತಮಗೆ ಲಾಭ ಆಗತ್ತೆ. ತಾವು ಇದನ್ನ ಚೆಂಡು ಹೂವಿನ ಕೃಷಿ ಪ್ರಾರಂಭ ಮಾಡಿದ ಮೇಲೆ 4 ದಿನ ಆದ್ಮೇಲೆ ತಾವು ಈ ಮೈಕೋರೈಜಾ ಎನ್ನುವ ಬಯೋ ಫರ್ಟಿಲೈಸರ್ ಅನ್ನ ಬಳಸಬಹುದು. ಇದರಿಂದ ತುಂಬಾನೇ ಚೆನ್ನಾಗಿ ಚೆಂಡು ಹೂವಿನ ಕೃಷಿಯಲ್ಲಿ ಬೇರುಗಳ ಬೆಳವಣಿಗೆ ಆಗತ್ತೆ. ಒಂದು ಸಲ ಬೇರುಗಳ ಬೆಳವಣಿಗೆ ಆದ್ಮೇಲೆ ಚೆಂಡು ಹೂವಿನ ಕೃಷಿಯಲ್ಲಿ ಬೆಳವಣಿಗೆ ತುಂಬಾನೇ ಚೆನ್ನಾಗಿ ಆಗತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಧನ್ಯವಾದಗಳು.